ಎಷ್ಟೊಂದು ಶ್ಲೋಕಗಳಲ್ಲಿ ಮಾನುಷ ತರ್ಕ ಇದರ ಬಗ್ಗೆ ಹೇಳ್ತಾರೆ. ಲಾಜಿಕ್, ಬುದ್ಧಿ, ಲಾಜಿಕಲ್ ಮೈಂಡ್, ಸ್ಕೆಪ್ಟಿಕಲ್ ಮೈಂಡ್, ಥಿಂಕಿಂಗ್ ಮೈಂಡ್, ಇದ್ರ ಬಗ್ಗೆ ಬಹಳಷ್ಟು ಶ್ಲೋಕಗಳಿದೆ. ಬರೀ ನೀವು ಬುದ್ಧಿವಂತರಾದರೆ ಪ್ರಯೋಜನ ಇಲ್ಲ. ಬರೀ ಲಾಜಿಕ್ಕು ವಿಚಾರ ಒಂದು ಯಾವಾಗಲೂ ಕೂಡ ವಿಶ್ಲೇಷಣೆ ಮಾಡಿಕೊಂಡು ವಿಮರ್ಶೆ ಮಾಡಿಕೊಂಡು ಡಿಬೇಟ್ ಮಾಡಿಕೊಂಡು ಡಿಸ್ಕಸ್ ಮಾಡಿಕೊಂಡು ಅದ್ರ ಬಗ್ಗೆ ಮಾತಾಡಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಬರಿಯ ಬುದ್ಧಿ ವಿಮರ್ಶೆಗೆ ಅರಿದು ಜೀವನ ತತ್ವ. ತುಂಬ ಜನ ಸತ್ಸಂಗ ಅಂತಂದರೆ ಅವ್ರು ಹೇಳ್ತಾರೆ, ಇವತ್ತು ನಾವು ಭಕ್ತಿ ಬಗ್ಗೆ ಮಾತಾಡಿದ್ವಿ ಅಂತ, ಪ್ರೇಮದ ಬಗ್ಗೆ ಮಾತಾಡಿದ್ವಿ ಅಂತ. ಆ ಬಗ್ಗೆ ಇದೆಯಲ್ಲ ಅದೇ ತರ್ಕ. ಅದ್ರ ಬಗ್ಗೆ ನಾವು ಯಾರು ಮಾತಾಡೋದು? ನಾವು ಒಂದು ಪ್ರೀತಿಯಿಂದ ಇರಬೇಕು ಅಥವಾ ಇಲ್ಲ, ಭಕ್ತಿಯಿಂದ ಇರಬೇಕು ಅಥವಾ ಇಲ್ಲ, ಆ ತರ್ಕಕ್ಕೆ ಬಿದ್ದುಬಿಟ್ಟಾಗ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮುಗಿಯೋದೇ ಇಲ್ಲ. ಅದು ಒಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಇನ್ನೊಂದು ಸ್ಟೆಪ್ ಕರ್ಕೊಂಡು ಹೋಗ್ತಾ ಇರುತ್ತೆ. ಆಮೇಲೆ ಎಲ್ಲಿಗೂ ಹೋಗಿರಲ್ಲ ನಾವು, ಅದು ಕೊನೆನೂ ಇಲ್ಲ, ಅದು ಕನ್ಕ್ಲೂಷನ್ನೇ ಇಲ್ಲ. ಬರಿಯ ಬುದ್ಧಿ ವಿಮರ್ಶೆಗರಿದು ಜೀವನ ತತ್ವ. ನಮ್ಮ ಬುದ್ಧಿನ ನಾವು ನೋಡ್ಕೋಬೇಕು. ಇದು ಎಷ್ಟು ತರ್ಕಬದ್ಧವಾಗಿ ಮಾತಾಡ್ತಿದ್ದೀವಿ ನಾವು, ಎಷ್ಟು ಈ ಅನುಭವಗಳು ಹೊರಗಡೆಯಿಂದ ಬಂದು ಬಿದ್ದಿದೆಯಾ ನಮ್ಮ ಬುದ್ಧಿಗೆ, ನಮ್ಮ ಅಹಂಕಾರದಿಂದ ನಾವು ಇದನ್ನೆಲ್ಲ ಬೆಳೆಸ್ಕೊಂಡಿದ್ದೀವ, ಅಥವಾ ಆ ಬುದ್ಧಿಗೆ ಒಳಗಿಂದ ಏನಾದರೂ ಪ್ರೇರಣೆ ಆಗ್ತಾ ಇದೆಯಾ, ಆ ವಿವೇಕ ಅನ್ನೋದು ಒಳಗಡೆಯಿಂದ ಬೆಳಕು ಬರ್ತಾ ಇದೆಯಾ, ಅಂತ ಸತ್ವ ನಮಗೆ ಒಳಗಡೆಯಿಂದ ಆ ಬುದ್ಧಿಯನ್ನು ಶುದ್ಧ ಮಾಡಿ ಇದರಿಂದ ಬಿಡುಗಡೆ ಮಾಡಿದೆಯಾ, ಅದು ಗಮನಿಸ್ಕೋಬೇಕು. ಪರಿಶೋಧಿಸುವರಾರು ಬುದ್ಧಿಯ ರುಜತೆ ಏನು, ಎಷ್ಟು ಶುದ್ಧವಾಗಿದೆ ನನ್ನ ಬುದ್ಧಿ ಅಂತ ನಾವೇ ನೋಡ್ಕೋಬೇಕು. ಯಾರಾದರೂ ಬುದ್ಧಿವಂತರು ಮಾತಾಡಿದ್ರೆ ಅವ್ರ ಬುದ್ಧಿ ಮಟ್ಟ ಅವ್ರಿಗೆ ಗೊತ್ತಾಗೋದು, ನಮಗೆ ಗೊತ್ತಾಗಲ್ಲ. ಯಾವ ಲೆವೆಲ್ನಲ್ಲಿ ಮಾತಾಡ್ತಾ ಇದ್ದೀವಿ ಅಂತ ಅವ್ರವ್ರಿಗೆ ಗೊತ್ತಾಗೋದ್ರಿಂದ ಎಷ್ಟು ಮಟ್ಟಿಗೆ ಅದರಲ್ಲಿ ತಬಸ್ಸಿದೆ, ಎಷ್ಟು ರಜಸ್ಸಿದೆ, ಎಷ್ಟು ಅದರಲ್ಲಿ ಅಹಂಕಾರ ಇದೆ, ಎಷ್ಟರಲ್ಲಿ ಸ್ವಾಭಿಮಾನ ಇದೆ, ಏನು ಉದ್ದೇಶ ಇದೆ, ಎಲ್ಲವೂ ಗೊತ್ತಾಗಬೇಕಾದ್ರೆ ಅವ್ರವ್ರಿಗೆ ಗೊತ್ತಾಗೋದು. ಅದು ಬುದ್ಧಿ ಶುದ್ಧತೆ ಅಂತ. ಆ ಬುದ್ಧಿನ ಶೋಧಿಸಿ ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಶುದ್ಧವಾಗಿದೆ ಅಂತ. ರುಜುತೆ ಏನು ಅಂದರೆ ಶುದ್ಧತೆ ಏನು. ಬರಿಯ ಬುದ್ಧಿ ವಿಮರ್ಶೆಗರಿದು ಜೀವನ ತತ್ವ, ಪರಿಶೋಧಿಸುವರಾರು ಬುದ್ಧಿ ರುಜತೆ ಏನು. ಅದರಿಂದ ಇದು ಪರ್ಸನಲ್, ಅಗೈನ್ ವೈಯಕ್ತಿಕ. ನೀನು ನಿನ್ನ ಬುದ್ಧಿಯನ್ನು ಶೋಧಿಸ್ಕೊಂಡು ಹೋಗ್ತಾ ಇರು. ಯಾವಾಗಲೂ ಒಂದು ಸತಿ ಆ ಬುದ್ಧಿ ತಿಳಿ ಆಗ್ತಾ 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 ಫಿಲ್ಟರ್ ಆಗ್ತಾ 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 ಆ ಮಂಥನ ನಡೀತಾ 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 ಇದ್ದಕ್ಕಿದ್ದಂತೆ ಸಡನ್ನಾಗಿ ಇನ್ಸ್ಟೆಂಟೇನಿಯಸ್ ಅಂತಾರೆ, ಸ್ಪಾಂಟೇನಿಯಸ್ ಅಂತಾರೆ, ಹಾಗೆ ಒಂದು ಮಿಂಚು ಬಳ್ಳಿ ಬಂದಂಗೆ ನಿನಗೆ ಆ ಪರತತ್ವ ಮನಸ್ಸಿನಲ್ಲಿ ಅದು ಮಿಂಚು ಥರ ಕಾಣ್ಬಿಡುತ್ತೆ. ನ್ಯೂ ಲೈಟ್ ಟು ದಿ ಮೈಂಡ್, ನ್ಯೂ ನಾಲೆಡ್ಜ್ ಟು ಯುವರ್ ಇಂಟೆಲಿಜೆನ್ಸ್, ನ್ಯೂ ವಿಸ್ಡಮ್ ಫ್ರಮ್ ಇನ್ಸೈಡ್. ಅದು ಒಳಗಿಂದ ಬರುತ್ತೆ ಅಂತ ಹೇಳ್ತಾರೆ. ತರ್ಕ ನಿಲ್ಬೇಕಷ್ಟೇ. ಬರಿಯ ಬುದ್ಧಿ ವಿಮರ್ಶೆಗರಿದು ಅರಿಯದು ಜೀವನ ತತ್ವ, ಪರಿಶೋಧಿಸುವರಾರು ಬುದ್ಧಿ ರುಜತೆಯೇನು. ಸ್ಫುರಿಸುವುದೆಂದೋ ತಾನೇ ಮಿಂಚು ಬಳ್ಳಿವಲು, ಪರತತ್ವ ಮನದೊಳಗೆ ಮಂಕುತಿಮ್ಮ. ಈಗ ಮಳೆ ನೀರು ಡೈರೆಕ್ಟಾಗಿ ಅಲ್ಲಿಂದ ಅದು ಕರಗಿ, ಮೋಡ ಕರಗಿ ಬೀಳ್ತಾ ಇದ್ದಾಗ ನಿಜವಾಗ್ಲೂ ಬಹಳ ಶುದ್ಧವಾಗಿರುತ್ತೆ ಆ ಮಳೆ ಹನಿ ನೀರು. ನಮ್ಮಲ್ಲಿ ಬುದ್ಧಿ ಉಪಯೋಗಿಸಿ ಅಹಂಕಾರದಿಂದ ಹೊರಮುಖವಾದ ಬುದ್ಧಿ ಯಾವಾಗಲೂ ಕೂಡ ಅದು ಕೆರೆ ನೀರು ಥರ, ಮಳೆ ನೀರು ಥರ ಅಲ್ಲ. ಒಳಗಿಂದ ಅಂತಸತ್ವದಿಂದ ಉಕ್ಕಿ ಬರೋ ಬುಗ್ಗೆ ಇದೇನಿದೆ ವಿವೇಕ, ಬುದ್ಧಿಗೆ ಅಹಂಕಾರ ಇಲ್ಲದೆ ಒಳಗಿಂದ ಬರೋದು, ಅದು ನಿಜವಾದ ಒಂದು ಗಂಗೆ. ಆದರೆ ಇದು ಮೇಲಿನ ನರ ವಿವೇಕವದೇನು ಬರಿಯ ಮಳೆ ನೀರಲ್ಲ, ಕೆರೆಯ ನೀರು ಊರ ಮೈ ಸೋಂಕುಗಳ ಬೆರಕೆ. ಇದರ ಎಷ್ಟು ಪಲ್ಯೂಟ್ ಆಗಿದೆ. ಕೆರೆ ನೀರಿನಲ್ಲಿ ನಾವೇ ನೋಡ್ತಿರ್ತೀವಿ, ಎಮ್ಮೆ ತೊಳಿತಾರೆ, ಬಟ್ಟೆ ಒಗಿತಾರೆ, ಎಲ್ಲ ಕಸ ತೊಗೊಂಡೋಗ ಹಾಕ್ತಾರೆ, ಇಷ್ಟು ಪಲ್ಯೂಟ್ ಆಗಿರುತ್ತೆ. ಆ ಥರ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಯಾವಾಗ ಅಹಂಕಾರದಲ್ಲಿ ಇರುತ್ತೆ ಆವಾಗ ಮಳೆ ನೀರು ಥರ ಸ್ವಚ್ಛವಾಗಿರಲ್ಲ. ಅದು ಕೆರೆ ನೀರು ಥರ ಮೈ ಸೋಂಕುಗಳ ಬೆರಕೆ. ಊರಿನ ಸೋಂಕೆಲ್ಲ, ಊರಿನ ಮೈ ಸೋಂಕೆಲ್ಲ, ಊರಿನ ಕಸ ಎಲ್ಲ ಆ ಥರನೇ ಹೊರ ಮುಖವಾಗಿ ನಾವಿದ್ರೆ
ಬರೀ ತರ್ಕ ಮಾಡ್ಕೊಂಡಿದ್ರೆ ಅವ್ರ ಒಪಿನಿಯನು ಇವ್ರ ಒಪಿನಿಯನು ಕನ್ಫ್ಯೂಷನ್ನು ಕಾನ್ಫ್ಲಿಕ್ಟು ಎಲ್ಲ ಹಾಕ್ಕೊಂಡು ಇದು ಕೆರೆ ನೀರು ಥರ. ಧರೆಯ ರಸ ವಾಸನೆಗಳ ಆಗಸದ ನಿರ್ಮಲದ ವರವ ಕದಡಾಗಿಪುದು. ಅಂದರೆ ನಮ್ಮಲ್ಲಿ ಹಿಂದಿನ ಭೂಮಿಯ ರಸವಾಸನೆಗಳು, ಒಳಗಡೆಯಿಂದ ಉಕ್ಕುವಂತಹ ನಮ್ಮ ಕರ್ಮಗಳು, ನಮ್ಮ ಆಲೋಚನೆಗಳು ಎಲ್ಲ ಮೇಲಿಂದ ಅಂದರೆ ನಮಗೆ ಕಾನ್ಷಿಯಸ್ ಲೆವೆಲಿಂದ ಅಥವಾ ಆಂತರ್ಯದಿಂದ ಬರುವಂತಹ ವರ, ನಿರ್ಮಲವಾದ ವರವನ್ನು ಕದಡಿಬಿಡುತ್ತೆ. ಮಳೆ ನೀರು ಅಲ್ಲಿಂದ ಬರೋ ತನಕ ಬಂದ ಮೇಲೆ ಕೊಚ್ಚೆ ಆಗುತ್ತೆ, ಅದೆಲ್ಲ ಹೋಗಿ ಎಲ್ಲ ಹಳ್ಳ ಸೇರುತ್ತೆ, ಕೊಳೆ ಆಗುತ್ತೆ, ಕೆರೆ ಸೇರುತ್ತೆ, ಆ ಥರ ಆಗಿಬಿಡುತ್ತೆ, ಪಲ್ಯೂಟ್ ಆಗಿಬಿಡುತ್ತೆ. ನಮ್ಮ ಒಳಗಡೆ ಎಷ್ಟೇ ಒಳಗಡೆ ಆಂತರ್ಯದಲ್ಲಿ ಒಳ್ಳೇದಿದ್ರೂ ಕೂಡ ನಮ್ಮ ಕರ್ಮಗಳು ಒಂದೊಂದ್ಸತಿ ಎಷ್ಟೋ ಕರ್ಮಗಳು, ಹಳೆ ವಾಸನೆಗಳು ಎಲ್ಲ ಸೇರಿಕೊಂಡು ನಿರ್ಮಲದ ವರವನ್ನು ಅದು ಕದಡಿಬಿಡುತ್ತೆ. ನರವಿವೇಕವದೇನು ಬರಿಯ ಮಳೆ ನೀರಲ್ಲ, ಕೆರೆಯ ನೀರು ಊರ ಮೈ ಸೋಂಕುಗಳ ಬೆರಕೆ, ಧರೆಯ ರಸವಾಸನೆಗಳಾಗಸದ ನಿರ್ಮಲದ ವರವ ಕದಡಾಗಿಪು ಮಂಕುತಿಮ್ಮ. ನೋಡಿ, ನಮ್ಮನ್ನ ರೂಲ್ ಮಾಡೋದು ಯಾವುದು? ಮಂತ್ರಿ ಯಾರು? ನಮ್ಮನ್ನ ಒಳಗಡೆಯಿಂದ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋದು ಯಾರು ಒಳಗಡೆಯಿಂದ? ಹಿಂದಿನ ವಾಸನೆ, ನಮ್ಮ ಹಿಂದಿನ ಕರ್ಮ, ಸಂಚಿತ ಕರ್ಮ, ಇದು ಆಳ್ತಾ ಇರುತ್ತೆ ನಮ್ಮನ್ನು. ಪ್ರಾಕ್ತನದ ವಾಸನೆಯೇ ಮನಕ್ಕೆ ಮೊದಲ ಮಂತ್ರಿ. ನಮ್ಮನ್ನು ಫಸ್ಟು ರೂಲ್ ಮಾಡೋದೇ ನಮ್ಮ ಸಂಚಿತ ಕರ್ಮಗಳು. ಅದು ಸಂಚಿತ ಕರ್ಮಕ್ಕೆ ಬಿಟ್ಬಿಟ್ರೆ ಅಯ್ಯೋ, ಅಭ್ಯಾಸದ ಮೇಲೆ ಜೀವನ ಮಾಡೋದು. ಜನ್ಮಾಂತರದಿಂದ ಏನು ಮಾಡ್ಕೊಂಬಂದಿದ್ದೀವೋ ಹಾಗೇ ನಡ್ಕೊಂಡು ಹೋಗೋದು. ಯಾವುದೂ ಪರಿವರ್ತನೆ ಇಲ್ಲ, ಬದಲಾವಣೆ ಇಲ್ಲ, ಗಮನಿಸ್ಕೊಳ್ಳೋದಿಲ್ಲ. ನಾನು ಇರೋದೇ ಹಿಂಗೆ ಅಂತ. ಆಗ ಬುದ್ಧಿ ಇಲ್ಲ ಅಂತಲ್ಲ, ಬುದ್ಧಿ ಇದೆ, ಯುಕ್ತಿ. ತನಗೊಪ್ಪುವಂತೆ ಎಲ್ಲನೂ ತಿರುಗಿಸ್ಬಿಡೋದು. ಹೌದು, ಮನುಷ್ಯರೇ ಹೀಗೆ, ಏನು ಮಾಡೋಕ್ಕಾಗತ್ತೆ, ಎಲ್ಲ ಹೆಂಗೆ ಬೇಕೋ ಹಂಗಂಗೆ ತಿರುಗಿಸ್ಬಿಡೋದು. ಇದೇ ಸರಿ, ಇದೇ ಸೂಕ್ತ ಅಂತ, ಇದೇ ಸಹಜ, ಈ ಥರ ಇರೋದೇ ಹಿಂಗೆ, ಏನು ಮಾಡೋಕ್ಕಾಗತ್ತೆ, ನಾವಿರೋದೇ ಹಿಂಗೆ, ಮನುಷ್ಯರೇ ಹಿಂಗೆ, ನಾವೇನು ಅಲ್ಲಿಂದ ಇಳಿದ್ಬಿಟ್ಟಿದ್ದೀವ, ಯಾವಾಗ ನೋಡಿದ್ರು ಹಂಗೆ. ಇದು ಒಂದು ರೀತಿಯ ತರ್ಕ. ಇದಕ್ಕೆ ಹೇಳ್ತಾರೆ ವಿತಂಡವಾದ ಅಂತ, ಮೂರ್ಖ ತರ್ಕ ಅಂತ ಹೇಳ್ತಾರೆ. ಅದೇನೋ ಒಂಥರ ಬ್ಲೈಂಡ್ ಆಗಿ ಮಾತಾಡ್ತಿರೋದು. ಹೌದು, ನಾವೆಲ್ಲ ಇಷ್ಟೇ, ನಾವು ಹಿಂಗೆ ಮಾಡೋದು, ಹಾಗೆ ಮಾಡೋದು, ಅದೇ ಸರಿ, ನಾನು ಹೇಳಿದ್ದೆ ಸರಿ ಅಂತ. ಪ್ರಾಪ್ತನದ ವಾಸನೆಯ ಮನಕ್ಕೆ ಮೊದಲ ಮಂತ್ರಿ. ಯಾಕೆ ಅಂದರೆ ನಿನ್ನ ಕರ್ಮದಿಂದ ಅದು ನಿನ್ನನ್ನು ಆಳ್ತಾ ಇರೋದ್ರಿಂದ ನೀನು ಅದಕ್ಕೆ ಬಿಟ್ಬಿಟ್ಟಿದೀಯಾ, ಅದೇ ಅಭ್ಯಾಸದ ಮೇಲೆ ಇದೆಯಾ. ಯುಕ್ತಿಗಳ ತನಗೊಪ್ಪುವಂತೆ ತಿರುಗುಪಿಯುವುದದು, ಸೂಕ್ತವೆನಿಪುವುದು ಸಹಜ ರುಚಿ ತನ್ನ ತರ್ಕವನೇ, ಗುಪ್ತದೊಳು ಕುಟಿಲವಿದು ಮಂಕುತಿಮ್ಮ. ಇದು ನಿಜವಾಗ್ಲೂ ಕೂಡ ನಿನ್ನಲ್ಲಿ ಒಂದು ಮೋಸ. ಇದು ನೀನು ಮಾಡ್ಕೊಳ್ಳೋ ದ್ರೋಹ, ಒಳಗಡೆ ನಿನಗೇ ನೀನು ದ್ರೋಹ ಮಾಡ್ಕೊಳ್ತಾ ಇರ್ತೀರ. ಇದನ್ನು ಸೆಲ್ಫ್ ಬಿಟ್ರೇಯಲ್ ಅಂತ. ಇದು ನಮಗೆ ನಾವು ಬದಲಾಕಕ್ಕೆ ಇದು ಮನಸ್ಸಿಲ್ಲ. ಅಭ್ಯಾಸ ಅಷ್ಟು, ಆ ಹಿಂದಿನ ಕರ್ಮ ಅನ್ನೋದು ಮಂತ್ರಿ ಥರ ರೂಲ್ ಮಾಡ್ತಾ ಇದೆ. ಪೂರ್ತಿ ಅದಕ್ಕೆ ಶರಣಾಗ್ಬಿಟ್ಟಿದ್ದೀವಿ. ಅದು ಒಂಥರ ಗುಲಾಮನ್ ಥರ ನಮ್ಮನ್ನು ಟ್ರೀಟ್ ಮಾಡ್ತಾ ಇದೆ. ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆವಾಗ ನಾವೆಲ್ಲನೂ ಯುಕ್ತಿನ ಉಪಯೋಗಿಸ್ಕೊಂಡು ಎಲ್ಲದೂ ತನಗೊಪ್ಪುವಂತೆ ತಿರುಗಿಸ್ಕೊಂಡು ಸೂಕ್ತವೆನಿಪುವುದು ಸಹಜ ರುಚಿ ತನ್ನ ತರ್ಕವನೇ, ಗುಪ್ತದೊಳು ಕುಟಿಲವಿದು ಮಂಕುತಿಮ್ಮ. ಇದು ಕುಟಿಲ, ಇದು ದ್ರೋಹ ನಮಗೆ ನಾವು ಮಾಡ್ಕೊಳ್ಳೋದು. ನೋಡಿ, ಕೈಕೇಯಿಗೆ ಬಹಳ ವಿವೇಚನೆ ಇತ್ತು. ಕೈಕೇಯಿ ರಾಮನ ತುಂಬ ಪ್ರೀತಿಸ್ತಾ ಇದ್ಲು. ಅವಳಿಗೆ ಆ ಥರ ಅವ್ನು ಕೌಸಲ್ಯ ಮಗ ಅನ್ನೋದು ಏನೂ ಇರಲಿಲ್ಲ. ಫಸ್ಟು ಅವಳು ಕೇಳಿದಾಗ ರಾಮನ ಪಟ್ಟಾಭಿಷೇಕದ ವಿಚಾರ ಅವಳಿಗೆ ಬಹಳ ಖುಷಿ ಆಯಿತು. ಅವಳ ಚಿಂತನೆ ಎಲ್ಲೆಲ್ಲೋ ಹೋಯಿತು. ಹೌದಲ್ವಾ, ಪಟ್ಟಾಭಿಷೇಕ, ನಾನು ಯಾವ ರೀತಿ ಖುಷಿ ಪಡಬೇಕು, ನಾನು ಪಟ್ಟದ ರಾಣಿ ಅಲ್ವಾ, ನಾನು ಯಾವ ರೀತಿ ಇರಬೇಕು, ನಾನು ಯಾವ ಬಟ್ಟೆ ಹಾಕೋಬೇಕು, ಯಾವ ಅಲಂಕಾರ, ಆ ಥರ ಪಾಪ ಅವಳಿಗೆ ಮುಗ್ದೆ ಆ ಥರ ಯೋಚನೆ ಮಾಡ್ತಾ ಇದ್ಲು. ಆದರೆ ಅವಳ ಕರ್ಮ ನೋಡಿ, ಆಸೆ ಮಂಥರೆ. ಈ ಮಂಥರೆ ಅವಳನ್ನು ಸಾಕಿದವಳು. ಮಂಥರೆ ಅವಳು ಸೇವಕಿ, ಆದರೂ ಮಲ್ತಾಯಿ ಥರ ಅವಳು. ಅಂಥರೆ ಅವಳಿಗೆ ತಾಯಿ ಥರ. ಅವಳೇನು ಮಾಡಿದ್ಲು, ಅವಳಿಗೆ ಸಹಿಸಲಿಲ್ಲ. ತನ್ನ ಯಜಮಾನಿ ಬೇರೆಯವ್ರ ಕೈ ಕೆಳಗೆ ಬೀಳೋದು ಅವಳಿಗೆ ಇಷ್ಟ ಇಲ್ಲ. ಅದಕ್ಕೆ ಅವಳು ಎತ್ತು ಕಟ್ತಾಳೆ. ನೋಡು, ರಾಮನ ಪಟ್ಟಾಭಿಷೇಕ ಆಗ ಭರತನ ಪಟ್ಟಾಭಿಷೇಕ ಹೊಟ್ಟೋಗುತ್ತೆ, ನಿನ್ನನ್ನೆಲ್ಲರೂ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳೋದು. ಇದೇ ಥರ ನಮ್ಮ ಹಿಂದಿನ ವಾಸನೆಗಳೆಲ್ಲ ನಮಗೆ ಈ ಥರ ಮಾಡು ಅಂತ ಒಳಗಿಂದ ಮಂತ್ರಿಯಾಗಿ ನಮ್ಮನ್ನು ಆಳ್ತಾ ಇರುತ್ತೆ. ಆಸೆ ಮಂತರೆ ನರ ವಿವೇಚನೆಯೇ ಕೈಕೇಯಿ, ಬೀಸೆ ಮನದುಸಿರು
ಮನದೀಪ ಅಲೆಯುವುದು. ಇದು ಒಳಗಿಂದ ಈ ಥರ ಉಸಿರು ಅಂದರೆ ವಿಷದ ಉಸಿರು. ಇದು ಯಾರಾದರೂ ನಮಗೆ ಚುಚ್ಚಿಕೊಟ್ರೆ ಅವ್ರ ಮೇಲೆ ಇವ್ರ ಮೇಲೆ ಹೇಳಿದ್ರೆ, ಅದಕ್ಕೆ ಹೇಳಿದ್ರು ವಿವೇಚನೆ ಇರೋರು, ವಿವೇಕ ಇರೋರು ಡೈರೆಕ್ಟಾಗಿ ಅವ್ರು ಯಾರ ಮಾತನ್ನು ಯಾರ ಮೇಲೂ ಹೇಳಿದ್ದನ್ನು ಕೇಳಲ್ಲ, ಗಾಸಿಪ್ ಕೇಳಲ್ಲ. ಅವರು ನಂತರ ಹೇಳಬೇಡಿ ಅಂತಾರೆ, ಕೇಳೋಲ್ಲ. ಬೀಸೆ ಮನದುಸಿರು ಮತಿದೀಪ ಅಲೆಯುವುದು. ಸ್ವಲ್ಪ ಮನಸ್ಸು ಅಲ್ಲಾಡ್ಬಿಡುತ್ತೆ ಬೇರೆಯವ್ರು ಹೇಳ್ಕೊಟ್ರೆ. ವಾಸನೆಗಳ ಅನುಕೂಲ ಸತ್ಯ ತರ್ಕಕ್ಕೆ ಶೂಲ. ಈ ವಾಸನೆಗಳ ಅನುಕೂಲ ಏನಿದೆ ಅದು ಸತ್ಯಕ್ಕೆ ಶೂಲ ಹಾಕ್ಬಿಡುತ್ತೆ. ನಿಜನ ನೋಡಕ್ಕೆ ಬಿಡೋದಿಲ್ಲ ಅದು. ಸತ್ಯ ತರ್ಕಕ್ಕೆ ಶೂಲ, ನಿಜವಾದ ತರ್ಕ ಒಂದಿದೆ, ಆ ಸತ್ಯದ ತರ್ಕಕ್ಕೆ ಶೂಲ ಹಾಕ್ಬಿಡುತ್ತೆ. ಶೋಷಿಸ ವಾಸನೆಯ ಮಂಕುತಿಮ್ಮ. ಇದನ್ನ ನೀನು ಶೋಧಿಸು. ಆ ಹಿಂದಿನ ವಾಸನೆಗಳೇನಾದ್ರು ಇದ್ದರೆ ಅದನ್ನು ಶೋಧಿಸ್ಬೇಕಾದ್ರೆ ಬುದ್ಧಿ ನಿನಗೆ ವಿವೇಕ ಇರಬೇಕು. ಇದು ಹಿಂದಿನ ಅಭ್ಯಾಸ, ಇದು ಬಿಡೋಣ, ಇವಾಗ ಹೀಗಿದೆ, ಹೀಗೆ ನೋಡೋಣ ಅನ್ನೋದು ಬರಬೇಕು. ಭಾವದಾವೇಶದಿಂ ಮನ ಅಶ್ವದಂತಿರಲಿ. ನೋಡಿ, ಹೀಗೆ ಮಾಡಬೇಕಾದ್ರೆ ಆಸೆ ಮಂಥರೆ ಜ್ಞಾಪಿಸ್ಕೊಂಬಿಡಿ. ಆಸೆ ಮಂಥರೆ ನರ ವಿವೇಚರೆ ಕೈಕೇಯಿ. ಯಾವ ರೀತಿ ಕೈಕೇಯಿ ಬದಲಾದ್ಲು ಆ ಥರ ನಮ್ಮ ಹಿಂದಿನ ಕರ್ಮಗಳು ಅದು ಒಂಥರ ಕೆಟ್ಟ ಉಸಿರನ್ನು, ವಶದ ಉಸಿರನ್ನು ಬಿಟ್ಟು ನಮ್ಮ ಮನಸ್ಸನ್ನು ಈ ಗಾಳಿಗೆ ಅಲ್ಲಾಡತ್ತಲ್ಲ ದೀಪ, ಆ ಥರ ಮತಿ ದೀಪ ಅಲೆಯುವುದು ನಮ್ಮ ಬುದ್ಧಿನ ಕೆಡಿಸ್ಬಿಡುತ್ತದು. ವಾಸನೆಗಳ ಅನುಕೂಲ ಸತ್ಯ ತರ್ಕಕ್ಕೆ ಶೂಲ. ಶೋಷಿಸು ವಾಸನೆಯ. ಶೋಷಿಸಬೇಕಾದ್ರೆ ವಾಸನೆಯನ್ನು ನಾವು ತಿಳ್ಕೋಬೇಕು. ನಮ್ಮ ಮನಸ್ಸು ಕುದುರೆ ಆಗಿರಬೇಕು, ಓಡಬೇಕು. ಕರೆಕ್ಟು. ಭಾವದ ಆವೇಶದಿಂ ಮನ ಅಶ್ವದಂತಿರಲಿ. ಆದರೆ ಧೀ ವಿವೇಚನೆ ಅದಕ್ಕೆ ದಕ್ಷ ರಾಹುತನು. ಹಿಂದಿನ ವಾಸನೆಗಳು ಮಂತ್ರಿ ಆಗಬಾರ್ದು. ಧೀ ವಿವೇಚನೆ ಏನಿದೆ ಅದು ಆಳ್ಬೇಕು. ಯಾರು ಸವಾರ? ಯಾರು? ದಕ್ಷ ರಾಹುತ. ಧೀ ವಿವೇಕ, ಧೀ ವಿವೇಚನೆ. ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ. ಯಾವಾಗ ನಮ್ಮ ಬುದ್ಧಿ, ನಮ್ಮ ವಿವೇಕ, ನಮ್ಮ ಮನಸ್ಸನ್ನು ಹತೋಟಿನಲ್ಲಿ ಇಟ್ಕೊಳ್ಳುತ್ತೋ, ಆಡದೆ ದೀಪದ ಥರ ಹಾಗೆ ಹೀಗೆ ಆಡದೆ ಹೇಗೆ ಇಟ್ಕೊಳ್ಳುತ್ತೋ, ಧೀ ವಿವೇಚನೆಯಿಂದ ರಾಹುತನ ಥರ ಓಡ್ತಾ ಇದ್ರೂ ಕೂಡ, ಅಶ್ವ ಓಡಬೇಕು, ಕುದುರೆ ಸ್ವಭಾವ ಓಡೋದು, ಮನಸ್ಸು ಓಡುತ್ತೆ. ಆದರೆ ಅದನ್ನು ಲಗಾಮ್ ಇಟ್ಕೊಂಡು ಕಂಟ್ರೋಲ್ ಮಾಡೋದು ಯಾವುದು? ನಮ್ಮ ಧೀ ವಿವೇಚನೆ. ಹೀಗೆ ಮಾಡಿದಾಗ ತೀವಿದೊಲವಿನ ದಂಪತಿಗಳಾಗೆ ಮನಬುದ್ಧಿ. ಈ ಒಂದಕ್ಕೊಂದು ಹೊಂದಿಕೊಂಡು ಹೋಗುವಂಥದ್ದು ಮನಸ್ಸು ಬುದ್ಧಿ ಎರಡು ದಂಪತಿಗಳಾಗಬೇಕು. ಎರಡು ಒಂದಕ್ಕೊಂದು ಸೇರ್ಕೋಬೇಕು. ಆಗ ನಿನ್ನ ಜೀವನ ಒಂದು ಚೈತ್ರ ಕಥೆ, ನಿನ್ನ ಯಶಸ್ಸು. ನಿನ್ನ ಜೀವನದಲ್ಲಿ ಎಲ್ಲವೂ ಯಶಸ್ಸು. ಚೈತ್ರ ಕಥೆ ಅಂದರೆ ಒಂದು ಸೊಗಸು ಇದೆ. ಜೀವಿತವು ಚೈತ್ರ ಕಥೆ ಮಂಕುತಿಮ್ಮ. ಚೈತ್ರ ಕಥೆ ಅಂದರೆ ಗಣಪತಿ ಕಥೆ ಅಂತ ನಾನು ತಿಳ್ಕೊಳ್ಳೋದು. ಯಾಕೆಂದರೆ ಗಣಪತಿ ಯಾವಾಗಲೂ ಬುದ್ಧಿಯನ್ನು ಸಮತೋಲನದಲ್ಲಿ ಇಟ್ಟಿರ್ತಾನೆ. ಅದಕ್ಕೆ ಗಣಪತಿಯ ಧೀಶಕ್ತಿಗೆ ಗಣಪತಿ ಬೇಕು ಅಂತ ಚೈತ್ರ ಕಥೆ ಮಂಕುತಿಮ್ಮ. ಹೀಗೆ ನಾವು ನಮ್ಮ ಬುದ್ಧಿಯನ್ನು ಯಾವಾಗಲೂ ಕೂಡ ತರ್ಕಕ್ಕೆ ಒಡ್ಡಬಾರ್ದು. ತರ್ಕಕ್ಕೆ ಒಡ್ಡಿದ್ರೂ ಕೂಡ ಅದರಲ್ಲಿ ವಿವೇಕ ಇದ್ದರೆ ಅದು ಒಂದು ಸತ್ಯದ ತರ್ಕವಾಗುತ್ತೆ. ಅದು ಹಿಂದಿನ ಕರ್ಮ ಅದನ್ನು ಆಳ್ತಾ ಇರುತ್ತೆ. ಅದನ್ನು ಆಳೋದಕ್ಕೆ ಬಿಡದೆ ನಮ್ಮ ಬುದ್ಧಿಯಲ್ಲಿ ನಾವು ವಿವೇಕದಲ್ಲಿ ಇದ್ದರೆ ನಾವು ಅದನ್ನು ರಾಹುತನ ಹಾಗೆ ನಮ್ಮ ಬುದ್ಧಿಯಿಂದ ಮನಸ್ಸನ್ನು ಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೋದು. ಆಗ ನಮ್ಮ ಕತೆ ಚೆನ್ನಾಗಿರುತ್ತೆ.